ಮಠಾಧೀಶ್ವರ ಹಿರಿಯರ ಸಮಾಜದ ಮುಖಂಡರ ಗಮನಕ್ಕೆ ತಂದು ಎಲ್ಲರಿಗೆ ಆಮಂತ್ರಣವನ್ನು ಕೊಟ್ಟು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಟುಕೊಂಡು ಮಾಡಿದ್ದಾರೆ. ಇದು ಯಾರ ವಿರೋಧಿನೂ ಅಲ್ಲ, ಧರ್ಮ ವಿರೋಧಿನೂ ಅಲ್ಲ. ಈ ಕಾರ್ಯಕ್ರಮ ಒಂದು ಧರ್ಮನಿಷ್ಠೆ ಕಾರ್ಯಕ್ರಮ ಇದೆ ಮತ್ತು ಕನೇರಿ ಮಠದ ಪೂಜ್ಯ ಕಾಡಸಿದ್ದೇಶ್ವರ ಮಠದ ಪೂಜ್ಯರು ಇಲ್ಲಿ ಆಗಮಿಸ್ತಾ ಇದ್ದಾರೆ. ಅವರು ಬರೋದರಿಂದ ಯಾರಿಗೇನು ಹಾನಿ ಇಲ್ಲ, ಯಾರಿಗೆ ಉದ್ದೇಶ ಇಟ್ಕೊಂಡು ಕರೆಸೋದಿಲ್ಲ. ಅವರು ರೈತರಿಗಾಗಿ, ಧರ್ಮಕ್ಕಾಗಿ, ಹಿಂದೂ ಧರ್ಮವನ್ನು ಜಾಗೃತಿಗೊಳಿಸೋದಕ್ಕಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇನ್ನೊಂದು ಏನು ಅಂತ ಕೇಳಿದರೆ, ಕನೇರಿ ಮಠದ ಶ್ರೀಗಳು ಮಾಡಿರ್ತಕ್ಕಂಥ ದೊಡ್ಡ ಸಾಧನೆ ಏನು ಅಂತ ಕೇಳಿದರೆ, ಸಾವಯವ ಕೃಷಿಯನ್ನು ಇಡೀ ಜಗತ್ತಕ್ಕೆ ಸಂದೇಶ ಕೊಡಬೇಕು ಅನ್ನುವಂಥ ಅವ್ರ ಉದ್ದೇಶ ಮತ್ತು ಮಾಡುವಂಥ ಸಾಧನೆಯನ್ನು ಕಂಡು ಎಲ್ಲ ಮಠಾಧೀಶರು ಬೆರಗುಗೊಳಿಸಿಕೊಂಡಿದ್ದೀವಿ. ಇನ್ನೊಂದು ಏನು ಅಂತ ಕೇಳಿದರೆ, ಇವರು ನಾಡಿನ ದೇಶಾದ್ಯಂತ ಸಂಚಾರ ಮಾಡಿ ತಮ್ಮ ವಿಚಾರಗಳನ್ನು ಹಂಚಿಕೊಂಡ್ರೆ ನಾವು ಜಾಗೃತಿ ಆಗ್ತೀವಿ ಅನ್ನುವಂಥ ಭಾವನೆಯನ್ನು ವ್ಯಕ್ತಪಡಿಸಿ ಇವತ್ತು ಈ ಶಾಪೂರಿನೊಳಗೆ ಯಾರ ವಿರೋಧಿಗಳನ್ನು ಕಟ್ಟಿಕೊಳ್ತಕ್ಕಂಥ ವಿಚಾರ ಅಲ್ಲ. ಈಗಾಗಲೇ ಅಪಸ್ವರವನ್ನು ಎತ್ತುವಂಥ ಪ್ರಸಂಗಗಳನ್ನು ಈಗ ನಾವು 2-3 ದಿನದೊಳಗೆ ಕಂಡಿದ್ದೀವಿ. ಅದನ್ನು ಯಾವುದಕ್ಕೂ ಕಿವಿಗೊಡಂಗಿಲ್ಲ. ಎಲ್ಲ ಮಠಾಧೀಶರು ನಾವೆಲ್ಲ ಭದ್ರವಾಗಿ ನಿಂತು ಈ ಕಾರ್ಯವನ್ನು ಯಶಸ್ವಿಗೊಳಿಸಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು, ಇಲ್ಲಿ ಯಾವ ರಾಜಕೀಯ ಉದ್ದೇಶ ಅಲ್ಲ ಇದು, ಮತ್ತು ಯಾರ ಪರನೂ ಅಲ್ಲ, ಇದು ಧರ್ಮದ ಪರ ಅನ್ನುವಂಥ ವಿಚಾರಗಳನ್ನು ಇಟ್ಕೊಂಡು ನಮ್ಮ ದೇಶದ ಬೆನ್ನೆಲುಬು, ನಮಗೆಲ್ಲರ ಒಂದು ಶಕ್ತಿ ಅಂದರೆ ಧರ್ಮದ ಜೊತೆಗೆ ಹಿಂದುತ್ವ